ಪ್ರತಿಭಾ ಸಂಪದ ಕಾರ್ಯಕ್ರಮ ಏನು ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನ ಶಿರಾ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರ ಪ್ರೌಢಶಾಲಾ ವಿಭಾಗದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕ್ಷೇತ್ರದ ಭೀಷ್ಮ, ಶೈಕ್ಷಣಿಕ ಕ್ಷೇತ್ರದ ಭೀಷ್ಮ ಎಂದೇ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಜನಮನ ಎಲ್ಲ ಶಾಲೆಗಳಲ್ಲೂ ಸಹ ಅವರ ಹೆಸರು ಕೀರ್ತಿ ಪತಾಕೆಯಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಹರಡಿರುವಂತಹ ಮಾನ್ಯ ಶ್ರೀ ಚಿದಾನಂದ ಗೌಡ ಸರ್ ಅವರೇ, ಮಾನ್ಯ ಶಾಸಕರೇ, ವೇದಿಕೆ ಮೇಲಿರುವಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಸಿದ್ದೇಶ್ವರ್ ಅವರೇ, ಈ ಒಂದು ಶಾಲೆಯ STMC ಅಧ್ಯಕ್ಷರೇ, ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳೇ, BRC BRPಗಳೇ, ಎಲ್ಲ ಸಂಪನ್ಮೂಲ ಶಿಕ್ಷಕರೇ, ಆಗಮಿಸಿರುವಂತಹ ಎಲ್ಲ ಮಕ್ಕಳೇ, ಪೋಷಕರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಣ ಸಂಘದ ಮುಖ್ಯೋಪಾಧ್ಯಾಯರ ಸಂಘ ಮತ್ತು ಸಹ ಶಿಕ್ಷಕರ ಸಂಘದ ಪದಾಧಿಕಾರಿಗಳೇ, ನಾನಂತೂ ಇದೊಂದು ನಾವೀನ್ಯಯುತ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಏನಿದೆ, ಸಾಮಾನ್ಯವಾಗಿ ಪರೀಕ್ಷೆಯನ್ನ ಪಾಸ್ ಮಾಡಬೇಕು, ಪರೀಕ್ಷೆಯನ್ನ ಪಾಸ್ ಮಾಡಿಸ್ಬೇಕು, ಒಂದು ಉತ್ತಮವಾದಂತಹ ಫಲಿತಾಂಶ ಬರಬೇಕು ಅನ್ನುವಂತಹ ಉದ್ದೇಶ ಎಲ್ಲ ಕಡೆ ಜನಸಾಮಾನ್ಯವಾಗಿ ಮಾತು ಆಡುವಂಥದ್ದು ಮತ್ತೆ ಅದ್ರ ಬಗ್ಗೆ ಕ್ರಿಯೆಯನ್ನ ನಿರ್ವಹಿಸುವಂಥದ್ದನ್ನ ನಾವು ನೋಡ್ತೀವಿ. ಉತ್ತಮವಾದಂತಹ ಫಲಿತಾಂಶ ಬರಬೇಕು, ಮಕ್ಕಳೆಲ್ಲ ಪಾಸ್ ಆಗಬೇಕು, ಶಾಲೆಗೆ ಉತ್ತಮ ಫಲಿತಾಂಶ ಬರಬೇಕು ಅನ್ನುವಂಥದ್ದು. ಈ ರೀತಿಯಾದಂತಹ ಉತ್ತಮ ಅಂಕಗಳನ್ನ ಗಳಿಸಬೇಕು ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ. ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಹೆಚ್ಚು ಫೋಕಸ್ ಕೊಡ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ಬರೋದಕ್ಕೆ ಮಕ್ಕಳು, ಪೋಷಕರು ಸಹ ಮತ್ತೆ ಶಾಲೆಯವರು ಸಹ, ಟೀಚರ್ಸ್ ಸಹ ಬಹಳಷ್ಟು ಶ್ರಮ ಪಡ್ತಾರೆ. ಇದನ್ನ ನಾವು ಕಂಡಿರುವಂತಹ ವಿಚಾರ. ಮತ್ತೆ ಈ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕ ಬರಬೇಕು ಅಂತ ಹೇಳಿದ್ರೆ, ನಾವು ನಗರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಕ್ರ್ಯಾಶ್ ಕೋರ್ಸ್ಗಳನ್ನ ಮಾಡ್ತಾರೆ. ಕ್ರ್ಯಾಶ್ ಕೋರ್ಸ್ಗಳು 2 ತಿಂಗಳು, 1 ತಿಂಗಳು, 3 ತಿಂಗಳು ಆ ರೀತಿಯಲ್ಲಿ ಪರೀಕ್ಷೆ ಹತ್ರ ಬಂದಾಗ ಕ್ರ್ಯಾಶ್ ಕೋರ್ಸ್ ಮಾಡಿ ಅದು ಒಂದು ರೀತಿಯಾದಂತಹ ವ್ಯಾವಹಾರಿಕವಾಗಿ ಬಿಸ್ನೆಸ್ ಆಗಿನೂ ಸಹ ನಡೀತಾ ಇದೆ. ಅಲ್ಲಿ ಹೋಗುವಂತಹ ಮಕ್ಕಳು ಉತ್ತಮವಾದಂತಹ ಅಂಕ ಪಡಿತಾರೆ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ, ನೀಟ್, JEE ಆ ಪರೀಕ್ಷೆಗಳಿಗೆ ಹೋಗುವಂತಹ ಮಕ್ಕಳಿಗೂ ಸಹ ಕ್ರ್ಯಾಶ್ ಕೋರ್ಸ್ ಮಾಡುವಂಥದ್ದು ನಾವು ಸಾಮಾನ್ಯವಾಗಿ ಕಾಣುವಂಥದ್ದು. ನಾನು ಸಾಹೇಬ್ರ ಜೊತೆ ನಾನು ಮಾತಾಡಿದಾಗ, ಈ ರೀತಿ ಪಾವಗಡದಲ್ಲಿ ನಾವು ಒಂದು ಪಾಸಿಂಗ್ ಪ್ಯಾಕೇಜ್ ಮಾಡ್ತಾ ಇದೀವಿ, 10 ಸೆಂಟರ್ಗೆ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಅವ್ರು ಬಹಳ ಹೊತ್ತು ನಮಗೆ 1-1.5 ಗಂಟೆಗಳ ಕಾಲ ನಮಗೆ ಒಂದು ಅವಕಾಶ ಕೊಟ್ಟು ಅವ್ರ ಜೊತೆ ನಾವು ಚರ್ಚೆ ಮಾಡಿದಾಗ ಬಹಳಷ್ಟು ಒಂದು ಉತ್ತಮವಾದಂತಹ ಕಾಳಜಿ ವ್ಯಕ್ತಪಡಿಸಿದ್ರು. ಶಿರಾ ತಾಲೂಕಿಗೆ ಬನ್ನಿ, ಶಿರಾ ತಾಲೂಕಲ್ಲಿ ಉತ್ತಮವಾದಂತಹ ಕಾರ್ಯ ಮಾಡೋಣ, ನಾವೆಲ್ಲ ಒಟ್ಟಾಗಿ ಸೇರಿ ಶಿರಾ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಒಂದು ಕ್ಷೇತ್ರ ಅಭಿವೃದ್ಧಿಗೊಳ್ಳೋದಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಕಾಳಜಿಯನ್ನ ನೋಡಿ, ನಾವು ಶೈಕ್ಷಣಿಕವಾಗಿ ನಮ್ಗಿಂತ ಮುಂದುವರೆದಂತಹ ಬಹಳಷ್ಟು ಕಾಳಜಿ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅವರಿಗೆ ಅನುಭವ ಇರುವಂಥದ್ದು. ಸರ್ ಜೊತೆ ನಾವೆಲ್ಲ ಚರ್ಚೆ ಮಾಡಿದಾಗ 2 ಪ್ಯಾಕೇಜ್ ಅನ್ನ ಮಾಡಿದೀವಿ. ಒಂದು ಕಲಿಕಾ ಪುಷ್ಟಿ ಅನ್ನುವಂಥದ್ದು ಮಕ್ಕಳು ಪ್ಯಾಸಿಂಗ್ ಪ್ಯಾಕೇಜ್, ಅದು ಪಾಸ್ ಆಗುವಂತ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಲ್ಲಿ ಪ್ರತಿಭಾ ಸಂಪದ ಅನ್ನುವಂಥದ್ದು, ಯಾರು ಉತ್ತಮವಾದಂತಹ ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ಪ್ಯಾಕೇಜ್ ಮಾಡಬೇಕು ಅನ್ನುವಂಥ ಒಂದು ನಾವೀನ್ಯತವಾದಂತಹ, ನಾನಂತೂ ಅನ್ಕೊಂಡ್ರೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಒಂದು ಸರ್ಕಾರಿ ಮಕ್ಕಳ ಮತ್ತು ಅನುದಾನಿತ ಮಕ್ಕಳ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಾವು ಯೋಚನೆ ಮಾಡಿ ಸರ್ ಮುಂದೆ, ನಾವು ಮಾನ್ಯ ಶಾಸಕರ ಮುಂದೆ ಮಂಡಿಸಿದಾಗ ಬಹಳ ಸಂತೋಷ ಪಟ್ಟರು. ಮಾಡಿ ಸಂಪೂರ್ಣವಾದಂತಹ ಸಹಕಾರ, ಯಾವ ಸಹಕಾರ ಬೇಕು, ಯಾವ ರೀತಿಯಾದಂತಹ ನಿಮಗೆ ಅನುಕೂಲಗಳು ಬೇಕು, ಎಲ್ಲವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಪ್ರಥಮವಾಗಿ ನಮಗೆ ಈ ಕೊಠಡಿ, ಈ ಕ್ಷೇತ್ರ, ಈ ರೂಮು ಇದೇ ಸಾಕ್ಷಿ. ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಸೇರಿದೀವಿ ಅಂತ ಹೇಳಿದ್ರೆ, ಇಂಥ ಒಂದು ಬೃಹತ್ ಪ್ರಮಾಣದ ಒಂದು ಕಟ್ಟಡವನ್ನ ಕೊಡುಗೆಯಾಗಿ ಕೊಟ್ಟು ಒಂದು ಶಾಲೆಗಳ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಯಾವ್ದಾದ್ರು ಶಾಸಕರು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಮಾನ್ಯ ಚಿದಾನಂದ ಸಾಹೇಬರು. ಖಂಡಿತವಾಗಿ ನಾವೇನು ಶಿಕ್ಷಣ ಕ್ಷೇತ್ರದಲ್ಲಿ ಆಸೆ ಇಟ್ಕೊಂಡಿದ್ದೀರಿ, ಆಕಾಂಕ್ಷೆ ಇಟ್ಕೊಂಡಿದ್ದೀರಿ, ನಾವೆಲ್ಲರೂ ಸೇರಿ ಒಟ್ಟಾರೆಯಾಗಿ ನಾವು ಸತ್ಯ ಮಾಡಿ ತೋರಿಸ್ತೀವಿ. ಅದಕ್ಕೆ ಸಾಕ್ಷಿಯಾಗಿ ಈ ಮಕ್ಕಳು ಸಹ ತಮ್ಮ ಮುಂದೆ ಇದ್ದಾರೆ ಸರ್. ಈ ಮಕ್ಕಳು ಏನಿದ್ದಾರೆ ಮಾಣಿಕ್ಯ,
ಈ ಕ್ಷೇತ್ರದ ಮಾಣಿಕ್ಯ ನೀವೆಲ್ಲ. ನಿಮ್ಮನ್ನ ಆಯ್ಕೆ ಮಾಡುವಾಗ ನಿಜವಾಗ್ಲೂ ನಿಮ್ಮ ಶಾಲೆಯವರಿಗೆ ಕಷ್ಟ ಆಗಿದೆಯಾ? ಕರೆಕ್ಟ್ ಅಲ್ಲ? ಯಾಕೆ ಕಷ್ಟ ಆಯ್ತು? ನಿಮ್ ಕಾಂಪಿಟೇಟರ್ಸ್ ಇದ್ರು, ಹೌದಲ್ವಾ? ಆಮೇಲೆ ಸರ್ ಇದು ಒಂದು ಗಮನಿಸ್ಬೋದು ಸರ್, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೌದಾ? ಹೆಣ್ಮಕ್ಳು ಕಾಂಪೀಟ್ ಮಾಡ್ಬೇಕು ಹೆಣ್ಮಕ್ಳ ಮೇಲೆ. ನೋಡೋಣ ಈ ಸೆಂಟ್ರಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಮೀರಿ ಗಂಡು ಮಕ್ಳು ನೀವು ಸ್ಕೋರ್ ಮಾಡ್ತೀರಾ ಅಂತ ಹೇಳಿ. ದಿಸ್ ಶೋಸ್ ಹೆಣ್ಮಕ್ಳು ಹೆಚ್ಚು ಫೋಕಸ್ಡ್, ನೀವು ಹೆಚ್ಚು ಕಾರ್ಯ ಹೆಣ್ಮಕ್ಳಿಂದ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇವತ್ತಿಗೂ ಸಹ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳ ರಿಸಲ್ಟ್ SSLC ಟಾಪ್ ಯಾವಾಗಲೂ ಸಹ. ಆ ದೃಷ್ಟಿಯಲ್ಲಿ ಮತ್ತೆ ನೀವೆಲ್ಲ ಡಿಸಿಪ್ಲಿನ್ ನೋಡಿ, ನೀವು ಕೂತಿರುವಂತದ್ದು ನೋಡಿ, ಒಂದೊಂದು ನಾವು ಮಾತಾಡ್ತಾ ಇರುವಂತಹ ಚಲನವನ್ನ ಗಮನಿಸ್ತಾ ಇದ್ದೀರ. ಪ್ರತಿಯೊಂದು ಮಕ್ಕಳನ್ನ ನಾನು ಕಣ್ಣಿಟ್ಟು ನಾನು ನೋಡ್ತಾ ಇದ್ದೀನಿ. ಎವ್ರಿಬಡಿ ಈಸ್ ಫೋಕಸ್ಡ್. ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಇಲ್ಲಿ ನಮ್ಗೆ ಯಾಕೆ ಕರ್ಸಿದ್ದಾರೆ, ಇಲ್ಲಿ ಏನ್ ನಾವು ಕಲಿಬಹುದು, ಇದರಿಂದ ನನಗೆ ಏನ್ ಉಪಯೋಗ ಆಗುತ್ತೆ, ಆ ರೀತಿ ಥಿಂಕ್ ಮಾಡ್ತಾ ಇದೀರಿ ನೀವೆಲ್ಲ. ಯಾರ್ಯಾರು ಏನೇನ್ ಮಾತಾಡ್ತಿದ್ದಾರೆ, ಇದು ನಾನು ಅಷ್ಟು ದೂರದಿಂದ ಬರುವಂತದ್ದು ನನ್ಗೆ ಏನಾದ್ರು ಪ್ರಯೋಜನ ಆಗುತ್ತಾ, ಉಪಯೋಗ ಆಗುತ್ತಾ, ನನ್ನ ಜೀವನದಲ್ಲಿ ಇದನ್ನ ಹೇಗೆ ಬಳಕೆ ಮಾಡ್ಕೊಳ್ಬಹುದು, ಇವೆಲ್ಲ ಆಲೋಚನೆಗಳು ನಿಮ್ ಮುಂದೆ ಬರ್ತಾ ಇದೆ. ಮಕ್ಕಳೇ ತಿಳ್ಕೊಳ್ಳಿ, ನಿಮ್ಮ ಆಲೋಚನೆಗಿಂತ ಆತಂಕ ನಮಗ್ ಜಾಸ್ತಿ. ಯಾಕೆ? ಜವಾಬ್ದಾರಿ. ನಿಮ್ಮನ್ನ ಕರ್ಸಿ ನಾವು ಇಲ್ಲಿ ಕೂಡ್ಸಿದೀವಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಆಶ್ವಾಸನೆ ಕೊಟ್ಟು ಕರ್ಸಿದೀವಿ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಆಡಳಿತ ಕ್ಷೇತ್ರ, ನಿಮ್ಮ ತಾಲೂಕಿನ ಆಡಳಿತ, ಜಿಲ್ಲಾಡಳಿತ ಎಲ್ಲರೂ ಕೂತ್ಕೊಂಡು ನಾವು ಬಹಳಷ್ಟು ಚರ್ಚೆಗಳನ್ನ ಮಾಡಿದೀವಿ. ನಿಮ್ಮನ್ನೆಲ್ಲ ಕೂಡ್ಸೋದಕ್ಕಿಂತ ಮೊದಲು ಇಷ್ಟು ಮಕ್ಕಳನ್ನ ನಾವು ಕರೆಸ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದಿರ್ತಾರೆ, ಆಸೆ ಉತ್ಸಾಹದಿಂದ ಬಂದಿರ್ತಾರೆ. ಆ ಕನಸನ್ನ ನಾವು ನನಸು ಮಾಡಬೇಕು. ಈ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂತಹ ಫಲಿತಾಂಶ, ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲೂ ಸಹ, ಗ್ರಾಮಾಂತರ ಶಾಲೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ, ಪ್ರತಿಭೆಗಳಿಗೆ ಯಾವುದೇ ಒಂದು ಕೊರತೆ ಇಲ್ಲ. ಅವ್ರಿಗೆ ಅವಕಾಶ ಕೊಟ್ರೆ ದೇ ಕ್ಯಾನ್ ಫ್ಲೈ ವೆರಿ ಹೈ ಅನ್ನುವಂತಹ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕರೆದು ಕೂರಿಸಿದೀವಿ. ಮತ್ತೆ ನಿಮಗೆ ಒಂದು ಭರವಸೆಯನ್ನು ನಾನು ಎಲ್ಲರೂ ಪರವಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಈ ದಿನಗಳು ಪ್ರತಿಯೊಂದು ಕ್ಷಣನೂ ನೀವು ಉಪಯೋಗ ಪಡ್ಕೊಂಡ್ರೆ ಇಲ್ಲಿ ಉತ್ತಮವಾದಂತಹ ಶಿಕ್ಷಕರು ಒಳ್ಳೆ ಕಂಟೆಂಟ್ ಸಿಲೆಬಸ್ ಅನ್ನ ರೆಡಿ ಮಾಡಿದ್ದಾರೆ. ನಿಮ್ಗೆ ಅದನ್ನ ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಗ್ಯಾಪ್ ಇದೆ ನಿಮ್ಮ ಕಲಿಕೆಯಲ್ಲಿ. ನೀವು ಎಷ್ಟನ್ನೆಲ್ಲ ನೀವು ಎಲ್ಲಿ ಅಲ್ಲಿ ಗ್ಯಾಪ್ ಇರುವಂತದ್ದು, ಬಿಟ್ಟಿರುವಂತದ್ದು, ನೀವು ಅದನ್ನ ಕಲ್ತ್ರೆ ನಿಮ್ಗೆ ಎಷ್ಟು ಪರೀಕ್ಷೆಗೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಾವು ನೋಡ್ತಾ ಇರುವಂತದ್ದು ಅಟ್ಲೀಸ್ಟ್ ಕೆಲವು ವಿಷಯಗಳಲ್ಲಿ 100ಗೆ 100 ಬರುವಂತಹ ವಿದ್ಯಾರ್ಥಿಗಳು ಈ ಗುಂಪಿನಿಂದ ಬರಬೇಕು. 100 ಔಟ್ ಆಫ್ 100 ಸೆಂಟಮ್ ಬರುವಂತಹ ಫಲಿತಾಂಶ ಹೆಚ್ಚಾಗಬೇಕು ಶಿರಾದಲ್ಲಿ ಈ ಸರಿ. ಆದ್ರೂ ಈ ವಿದ್ಯಾರ್ಥಿಗಳಿಂದ ಬರಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ ಟಾಪರ್ 625, 600ರಿಂದ 625 ಸ್ಕೋರಿಂಗ್ ಏನಿದೆಯಲ್ಲ ಅದು ಹೆಚ್ಚಾಗಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಭವಿಷ್ಯ, ನಿಮ್ಮ ಸ್ಕೋರಿಂಗ್ ಏನಿದೆ ಮುಂದೆ ಎಲ್ಲಾ ಹಂತದಲ್ಲೂ ಸಹ SSLC PUC ಸ್ಕೋರಿಂಗ್ ವ್ಯಾಲಿಡ್ ಆಗುತ್ತೆ. ಸೊ ಈ ಒಂದು ಬೇಸ್ ಏನಾಗುತ್ತೆ ನಿಮ್ಗೆ ಮುಂದೆ ವೆರಿ ಗುಡ್ ಪುಷ್ ಕೊಡುತ್ತೆ ನಿಮ್ಗೆ. ಅದಲ್ಲದೆ ನೀವು ಉತ್ತಮವಾದಂತಹ ಕೆರಿಯರ್ ಗೈಡೆನ್ಸ್ ಕೊಡ್ಬೇಕು ಅಂತಿದೆ ಸರ್ ಇಲ್ಲಿ. ಯಾಕೆಂದ್ರೆ ಉತ್ತಮವಾದಂತಹ ಭವಿಷ್ಯ ಇರುವಂತಹ ವಿದ್ಯಾರ್ಥಿಗಳಿರೋದ್ರಿಂದ ಯಾವ ಯಾವ ಅವಕಾಶಗಳು ನಿಮ್ಗೆ ಮುಂದೆ ಇದೆ ಅನ್ನುವಂಥದ್ದು ಈ ಸೆಷನ್ಗಳಲ್ಲಿ ನಾವು ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತೀವಿ. ಅದ್ರ ಜೊತೆಯಲ್ಲಿ ಪರೀಕ್ಷಾ ಒತ್ತಡವನ್ನ ಕೌನ್ಸಿಲಿಂಗ್ ಮೂಲಕ, ಸಮಾಲೋಚನೆ ಮೂಲಕ ಒತ್ತಡ ಇರುತ್ತೆ ಎಲ್ರಿಗೂ. ಆತಂಕ, ಪತ್ರಿಕೆ ಕೊಟ್ಟಿದ ತಕ್ಷಣ ಆತಂಕ ಹೋಗ್ಬಿಡುತ್ತೆ, ಕೆಲವು ಸರಿ ಮರ್ತಂಗಾಗತ್ತೆ ನಿಮ್ಗೆಲ್ಲ. ಸೊ ಭಯ ಆಗತ್ತೆ, ಎಲ್ಲ ಓದಿರ್ತೀರಿ, ಇವನ್ನೆಲ್ಲ ಹೇಗೆ ಹೊರಗಡೆ ಬರಬೇಕು ಅನ್ನುವಂಥದ್ದು ಪರೀಕ್ಷಾ ಸಮಾಲೋಚನೆಯೂ ಸಹ, ಕರಿಯರ್ ಗೈಡೆನ್ಸ್ ಸಹ ಎಲ್ಲವನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿ ಒಂದು ಪ್ಯಾಕೇಜ್ ರೀತಿಯಲ್ಲಿ ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಿದೀವಿ. ನೀವೆಲ್ಲ ಮಕ್ಕಳು ಚೆನ್ನಾಗಿ ಓದ್ಬೇಕು, ಇದನ್ನ ಗಮನ ಹರಿಸಿ. ನನ್ಗಂತೂ ಅನ್ಕೊಂಡಿದ್ದೀನಿ ಯಾರು ಆಬ್ಸೆಂಟ್ ಆಗಲ್ಲ ಇದರಲ್ಲಿ. ನಮ್ಗಿಂತ ಮುಂಚೆನೆ ಬಂದು ಕೂತಿರ್ತೀರಿ ವೇಸ್ಟ್ಗಳಿಗಿಂತ. ಆ ರೀತಿಯಾದಂತಹ ತಂಡ, ವಿಭಿನ್ನವಾದಂತಹ ತಂಡ ಇದು. ಸೊ ನೀವೆಲ್ಲ ಬಂದು ಇದನ್ನೆಲ್ಲ ಹೆಚ್ಚಿನ ಒಂದು ಇದರ ಲಾಭವನ್ನ ಪಡ್ಕೊಳ್ತೀರಾ ಅಂತ ನಾನು ಭಾವಿಸಿದೀನಿ.